ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ನಿನ್ನೆ ಧಾರಾಕಾರ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಸಂಪೂರ್ಣ ಬಿದ್ದು ಹೋದ ಮನೆಯ ಮೇಲ್ಛಾವಣಿ ಅದೃಷ್ಟವಶಾತ್ ಕುಟುಂಬ ಪಾರಾಗಿದೆ. ಮನೆಯ ಯಜಮಾನನ ಕುಟುಂಬದ ಸದಸ್ಯರ ಪ್ರಾಣ ಉಳಿಸಿದ ಮನೆಯಲ್ಲಿ ಸಾಕಿದ ಬೆಕ್ಕು. ಬಾಗಲಕೋಟೆಯ ವಲ್ಲಭಾಯಿ ವೃತ್ತದ ಬಳಿ ಇರುವ ಶಬ್ಬೀರ್ ಭಾಗವಾನ್ ಎಂಬುವರ ಮನೆಯ ಮೇಲ್ಛಾವಣಿ ಸಂಪೂರ್ಣ ಕುಸಿದು ಅವಾಂತರ. ಮನೆಯ ಸಾಕಿದ ಬೆಕ್ಕು ಮನೆಯಿಂದ ಹೊರ ಹೋದಾಗ ಅದನ್ನ ಹಿಡಿಯಲು ಹೋದ ತಂದೆ ಶಬ್ಬೀರ ಮಗ ಅರ್ಬಜ್ ಮನೆಯಿಂದ ಹೊರ ಬರುತ್ತಲೇ ಏಕಾಏಕಿ ಕುಸಿದ ಬಿದ್ದ ಮನೆ ಮೇಲ್ಛಾವಣಿ ಕುಸಿದು ಬೀಳುವ ಮುನ್ನ ಮನೆಯಿಂದ ಹೊರಹೋದ ಬೆಕ್ಕು ಅದನ್ನ ಹಿಡಿದು ತರಲು ಹೋಗಿದ್ದ ಮನೆ ಮಾಲೀಕ ಶಬ್ಬೀರ್ ಮತ್ತು ಪುತ್ರ ಅರ್ಬಜ್ ಈ ವೇಳೆ ಕುಸಿದು ಬಿದ್ದ ಮನೆಯ ಮೇಲ್ಛಾವಣಿ ಸಾಕಿದ ಬೆಕ್ಕಿನ ಕಾರಣ ಜೀವ ಉಳಿಸಿಕೊಂಡ ಕುಟುಂಬ. ನೆನೆ ಮದುವೆಯಾಗಿ ವಿಜಯಪುರಕ್ಕೆ ತೆರಳಿದ್ದ ಕುಟುಂಬದ ಸದಸ್ಯರು ನಿರಂತರ ಮಳೆಯಿಂದ ಬಿದ್ದು ಹೋದ ಮನೆಯ ಮೇಲ್ಛಾವಣಿ ಇತ್ತ ಮನೆಯಲ್ಲಿ ಮಣ್ಣಿನಡಿ ಸಿಲುಕಿದ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾರುಕಟ್ಟೆಗೆ ಹೋಗಬೇಕಾಗಿದ್ದ ಮಾವಿನ ಹಣ್ಣು ಮಣ್ಣಿನಡಿ ಸಿಲುಕಿ ಹಾಳಾಗಿರುವಂತಹ ಮನೆಯಲ್ಲಿ ಇಟ್ಟ ದವಸ ಧಾನ್ಯ ಮತ್ತು ಪಾತ್ರೆಗಳು. ಇನ್ನು ಪರಿಹಾರಕ್ಕಾಗಿ ಬೀದಿ ಬದಿ ವ್ಯಾಪಾರಸ್ಥರು ಆದ ಮಕತುಂ ದೊಡ್ಮನಿ ಆಂಜನೇಯಕ್ಕಾಗಿ ಶೌಕತ್ ವಾಗವಾನ್ ಮಾಜಿ ನಗರಸಭೆ ಸದಸ್ಯರು ಆದ ಗೋವಿಂದರಾಜ್ ಬಳ್ಳಾರಿ ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಮನವಿ ಮಾಡಿದ್ರು. ಎಷ್ಟು ವರ್ಷ ಹೇಳಿದ್ರು ಗೊತ್ತಿಲ್ಲ. ನಿಮ್ಮ ಆತ್ಮಹತ್ಯೆ ಕಟ್ಟಿಬೇಕು ಹೌದಲ್ಲ? ಈಗ ಪೇಮೆಂಟ್ ಆಗ್ಯಾವನು ನೀ ಬಾಡಿ ಸರ್ಕಾರದನ್ನಾಗ ಆತೆ ನಿಮ್ದು ಅಲ್ಲಿದು ಬಂದ್ರಿ ಸರ್ ಬಂದ ಸರ್ ಹಿಂಗ್ ಮಾತಾಡೋ ಮಕ್ಕಳು ನಾವು ಹಿಂಗ್ ಬೆದರ್ಸ್ಕೆ ಆಫೀಸರ್ ಅಂಜಿಸ್ ಕಳ್ಸಿದ್ವಿ. ನಮ್ಗೆಲ್ಲ ರೊಕ್ಕ ಬಂದವು